ಇರ್ಲಿ ಬಿಡಿ. ಹಾಗೂ ಈ ಡಾಕ್ಟರ್ ನರೇಂದ್ರ ಅವರೇ ಹಾಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂಥ ಮಂಜುನಾಥ್ ಅವರೇ, ಈ ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಸಂಘ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಗ್ರಾಮ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯತಕ್ಕಂಥ ಆರೋಗ್ಯ ತಪಾಸಣೆ ಶಿಬಿರ. ಈ ಆರೋಗ್ಯ ತಪಾಸಣೆ ಶಿಬಿರ ಎಲ್ಲರಿಗೂ ಭಾರಿ ಅನುಕೂಲ ಆಗ್ತದೆ. ಈ ಧರ್ಮಸ್ಥಳ ಸಂಘ ಅಂದ ತಕ್ಷಣ ಎಲ್ಲರೂ ಏನಂತಾರೆ, ಓನ್ಲಿ ಇಟ್ ಈಸ್ ಇದಕ್ಕೆ ಓನ್ಲಿ ಏನಂತಾರೆ, ಇದು ಖಾಲಿ ಒಂದು ಸಾಲ ಕೊಡೋದು, ಇಲ್ಲ ಸಂಘ ನಡೆಸೋದು, ಒಂದು ಸಾಲ ತಗೊಳೋದು, ಸಾಲ ಕೊಡೋದು, ಈ ರೀತಿನೇ ಅನ್ಕೊತಾರೆ. ಬಟ್ ಆದ್ರೆ ಧರ್ಮಸ್ಥಳ ಸಂಘದಿಂದ ಎಲ್ಲಾ ರೀತಿಯೂ ರೈತರಿಗೂ ಒಂಥರ ಅನುಕೂಲ ಆಗ್ತದೆ. ಇವಾಗ ಇವರು ಆರೋಗ್ಯ ಜಾಲಪ್ಪ ಹಾಸ್ಪಿಟಲ್ ಕಡೆಯಿಂದ ಇವರೇನ್ ಮಾಡ್ತಾರೆ, ಅವರ ಸಹಯೋಗದೊಂದಿಗೆ ಇವರು ಆರೋಗ್ಯ ಶಿಬಿರ ಮಾಡ್ತಾರೆ. ಈ ಆರೋಗ್ಯ ಶಿಬಿರ ಮಹತ್ವ ಈ ಪಂಚಾಯತಿ ಎಲ್ಲರಿಗೂ ಗೊತ್ತಾಗಬೇಕಿತ್ತು. ಬಟ್ ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನನಗೆ ಕೂಡ ಒಂಥರ ಮುಜುಗರ ಆಗ್ತದೆ. ಯಾಕಂದ್ರೆ ಒಂದು ತಪಾಸಣೆ ಮಾಡಿಸ್ಕೊಬೇಕಾದ್ರೆ ನೀವು ಯಾವ್ದಾರ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ, ಅಲ್ಲಿ ನೀವು ಖಾಲಿ ಒಂದು ಕನ್ಸಲ್ಟೇಷನ್ಗೆ 1,000 ರೂಪಾಯಿ ಕೊಡ್ಬೇಕಾಗ್ತದೆ. ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದು, ಇದು ಚಿಕಿತ್ಸೆ ಕೊಡೋದಿತ್ತಲ್ಲ, ಖಾಲಿ ಕನ್ಸಲ್ಟೇಷನ್ಗೆ 1,000 ರೂಪಾಯಿ ನೀವು ವೆಚ್ಚ ಮಾಡ್ಬೇಕಾಗ್ತದೆ. ಬಟ್ ಆದ್ರೆ ಇದು ಫ್ರೀ ಆಗಿ ಎಲ್ಲ ಒಂದು ಆರೋಗ್ಯ ಹಾಸ್ಪಿಟಲ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಇದನ್ನೆಲ್ಲಾರು ಯೂಸ್ ಮಾಡ್ಕೋಬೇಕಿತ್ತು. ಇದು ಪಬ್ಲಿಸಿಟಿ ಸ್ವಲ್ಪ ಕಡಿಮೆ ಆಗಿದೆ. ಆಕ್ಚುಲಿ ಇದನ್ನ ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಇದರಿಂದ ಏನೇನು ಅನುಕೂಲ ಆಗುತ್ತಂದ್ರೆ, ಎಲ್ಲ ನಾರ್ಮಲಿ ಇವಾಗ ಏನಾಗಿದೆ, 90% ಜನಕ್ಕೆ ಒಂದಲ್ಲ ಒಂದ್ ರೀತಿ ಅನಾನುಕೂಲ ಇದ್ದೇ ಇದೆ ಆರೋಗ್ಯದಲ್ಲಿ. ಇಲ್ಲ BP ಆಗಿರ್ಬೋದು, ಶುಗರ್ ಆಗಿರ್ಬೋದು. ಆ BP ಶುಗರ್ ಇಂದ ಬೇರೆ ಬೇರೆ ರೀತಿ ತೊಂದರೆಗಳಾಗ್ತಾ ಇರ್ತದೆ. ಒಂದು ಮಲ್ಟಿ ಆರ್ಗನ್ಸ್ ಫೇಲ್ಯೂರ್, ಲಿವರ್ ಡ್ಯಾಮೇಜ್, ಮತ್ತೆ ಹಾರ್ಟ್ ಡಿಸೀಸಸ್, ಮತ್ತೆ ಕಿಡ್ನಿ ಡಿಸೀಸಸ್, ಈ ರೀತಿ ಎಲ್ಲ ಎಲ್ಲಾರು ಪ್ರಾಬ್ಲಮ್ ಇರ್ತದೆ. ಬಟ್ ಅದನ್ನ ಇಲ್ಲಿ ಯೂಸ್ ಮಾಡ್ಕೋಬೇಕಿತ್ತು. ಬಟ್ ಯಾರು ಬಂದಿಲ್ಲ, ಇಲ್ಲಿ ಕಡಿಮೆ ಜನ ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಪಬ್ಲಿಸಿಟಿ ಮಾಡೋಣ. ನಾನೇ ಬೇಕಾದ್ರೆ ಇನಿಷಿಯೇಷನ್ ತಗೊಂಡು ಪಬ್ಲಿಸಿಟಿ ಮಾಡಿಸೋಣ. ನೀವು ಸ್ವಲ್ಪ ಟೈಮ್ ಕೊಡ್ಬೇಕಿತ್ತು. ಒಂದು 15 ದಿನ, 1 ತಿಂಗಳು ಟೈಮ್ ಕೊಟ್ಟಾಗ ಏನಾಗುತ್ತೆ, ಎಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಗ್ರಾಮಕ್ಕೂ ವಿಷಯ ಹೋದಾಗ ಅಲ್ಲಿ ಬರ್ತಾ ಇದ್ರು. ಓಕೆ, ಈಗ ಬಂದಿರೋರು ಇದನ್ನ ಕ್ಲೀನ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಮ್ಮ ಗ್ರಾಮದ ಪರವಾಗಿ ಆಗ ಗ್ರಾಮ ಪಂಚಾಯತಿ ಪರವಾಗಿ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅವರಿಗೆ ಧನ್ಯವಾದಗಳು ಅಂತ ನನ್ನ ಮಾತಿಗೆ ಮುಗಿಸ್ತೇನೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹೆಚ್ಚಿಗೆ ತಿಳಿಸಬೇಕಾಗುತ್ತಿಲ್ಲ. ಯಾಕೆ ಅಂತಂದ್ರೆ ಹಾಡು ಮುಟ್ಟುವುದು ಸೊಪ್ಪಿಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡಿದ ಕಾರ್ಯ ಇಲ್ಲ. ಯಾಕೆಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಹುಟ್ಟಿನಿಂದ ಹಿಡಿದು ಸತ್ತ ಸ್ಮಶಾನದವರೆಗೂ ಕೂಡ ಸಹಾಯಧನ ನೀಡ್ತಾ ಇದೆ. ಇವತ್ತು ಶ್ರೀ ಕ್ಷೇತ್ರ ಸಂಘಕ್ಕೆ ಬರೀ ಮಹಿಳಾ ಸಂಘಗಳಿಗೆ ಸಾಲ ಕೊಡಿಸೋಕೆ ಗ್ಯಾರಂಟಿ ಹಾಕೋದಂತಲ್ಲ, ಗ್ಯಾರಂಟಿ ಆಗ್ತಾ ಇದೆ. ಆ ಒಂದೇ ಕಾರ್ಯಕ್ರಮ ಅಲ್ಲ, ಇವತ್ತು ನಮ್ಮೂರಿನ ಗ್ರಾಮದಲ್ಲಿ ಏನು ಡೈರಿ ಕಟ್ತಾ ಇದೀವಿ ಅಂತಂದ್ರೆ ಡೈರಿ ಕೂಡ ಸಹಾಯಧನ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆಸ್ಪತ್ರೆ ಅಥವಾ ದೇವಸ್ಥಾನ ಇಂಥ ಕಟ್ಟಡಗಳ ಪುನಶ್ಚೇತನಕ್ಕೆ ಕೂಡ ಸಹಾಯ ನೀಡ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮವನ್ನು ಕಾರ್ಯಕ್ರಮ ಅಂದ್ರೆ ಸೇವಾ ಕೇಂದ್ರ ಇದೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬೇರೆ ಕಡೆ DGPಗೆ ಹೋದಾಗ ನಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮಾಡ್ಕೋಬೇಕಾದ್ರೆ 300-400 ರೂಪಾಯಿ ಆಗುವಂತ ಕೆಲಸವನ್ನ ಬರೀ 50 ರೂಪಾಯಿ 100 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮೆಲ್ಲರಿಗೂ ಕೂಡ ಆಶ್ರಯದಾತ ಆಗಿದೆ. ಇವತ್ತು ಹೆಣ್ಮಕ್ಳು ವಿಶೇಷವಾಗಿ ನಾವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನೇಕ ಸಹಾಯಗಳನ್ನು ನೀಡಿ ಇವತ್ತು ನೀವು ಕೂಡ 4 ದಿನದಲ್ಲಿ ನೀವು ರೀತಿಯಲ್ಲಿ ಇವತ್ತು ಹೊರಗಡೆ ಬಂದಿದ್ದೀರಾ. ಇವತ್ತು ಆರೋಗ್ಯ ಜಾಲಪ ಆಸ್ಪತ್ರೆ ಬಗ್ಗೆ ತಿಳಿಸಬೇಕಾದ್ರೆ ನಮಗೆ ಮೊಟ್ಟ ಮೊದಲನೇದಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳು ಕೂಡ ಮೊದಲೆಲ್ಲ ಕೂಡ ಎಲ್ಲಾ ಕೂಡ ಹಾಸ್ಪಿಟಲ್ ಆಗಿತ್ತು, ಒಳ್ಳೆ ವಿದ್ಯಾಕೇಂದ್ರ ಇತ್ತು, ಏನೋ ಮೆಡಿಕಲ್ ಕಾಲೇಜುಗಳು. ಆದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ಬಹಳ ವರ್ಷಗಳಿಂದ ಕೂಡ ಇಲ್ಲದೆ ಇದ್ದಂತ ಇದನ್ನ ಆರೋಗ್ಯ ಜಾಲಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೊದಲನೇದಾಗಿ ಶುರುವಾಗಿ ಇವತ್ತು ವಿಶೇಷವಾಗಿ ಬಡ ಏನು ರೋಗಿಗಳಿದ್ದಾರೆ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ನೀಡತಕ್ಕಂಥದ್ದು ಆಗ್ತಾ ಇದೆ. ಸರ್ಕಾರ ಕೂಡ ಅಷ್ಟೇ ಬೇಕಾದಷ್ಟು ಇವತ್ತು ಇನ್ಸ್ಟಾಗ್ರಾಮು ಮತ್ತೆ ಎಲ್ಲಾ ಸೇವಾ ಕೇಂದ್ರಗಳು ಕೂಡ ನೀಡ್ತಾ ಇದೆ. ಅದೆಲ್ಲ ಕೂಡ ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಆರೋಗ್ಯನೇ ಭಾಗ್ಯ. ಮನುಷ್ಯನಿಗೆ 3 ಮುಖ್ಯ: ಆಯುಸ್ ಚೆನ್ನಾಗಿರ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು.
ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಆಯುಸ್ಸಿರೋದು. ಅದರಿಂದ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟು ನಾವೆಲ್ಲರೂ ಕೂಡ ಇವತ್ತು ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ನಾವು ನಿಂತ್ಕೊಂಡು ಅವ್ರ ಹತ್ರ ಟೋಕನ್ ತಗೊಂಡು ಕರೆದಾಗ ಹೋಗ್ಬೇಕು. ಟೋಕನ್ಗೆ 200 ರೂಪಾಯಿ ಪೇ ಮಾಡ್ತೀವಿ, 100 ರೂಪಾಯಿ ಪೇ ಮಾಡ್ತೀವಿ, 500 ರೂಪಾಯಿ ಪೇ ಮಾಡೋ ಹಾಸ್ಪಿಟಲ್ ಇದೆ. ಆದ್ರೆ ನಮ್ಮೂರಿಗೆ ನಮ್ಮ ಹತ್ರಕ್ಕೆ ಬಂದಾಗ ನಮ್ಗೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಸಾರ್ವಜನಿಕರಲ್ಲಿ ಒಂಥರ ನನಗೆ ಬೇಸರ ಆಗುತ್ತೆ. ಯಾಕಂದ್ರೆ ಸದುಪಯೋಗ ಪಡಿಸ್ಕೊಳ್ಳೋದು ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೋದು ಕಲ್ತ್ಕೋಬೇಕು. ಯಾಕಂದ್ರೆ ಗ್ರಾಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಬರಬೇಕು, ಆ ಹೆಲ್ತ್ ಕ್ಯಾಂಪ್ ಅಲ್ಲಿ ಭಾಗವಹಿಸಬೇಕು, ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮ ಸಹಕಾರ ನೀಡಬೇಕು. ಅವ್ರು ಎಲ್ಲಿಂದ ನಾವು ಬಂದಿದ್ದಾರೆ ಅವ್ರಿಗೆ ನಾವು ಬೇಕಾಗಿರ್ತಕ್ಕಂಥ ಸಹಾಯ ಮಾಡಬೇಕು. ಅವ್ರಿಗೆಲ್ಲರಿಗೂ ಕೂಡ ನಾವು ಇದ್ದು ಏನು ಯಾರು ಬಡ ರೋಗಿಗಳಿದ್ದಾರೆ ಅಥವಾ ಬಡವರು ಅಂತಲ್ಲ, ಎಲ್ಲರೂ ಕೂಡ ಉಪಯೋಗಿಸ್ಕೋಬಹುದು. ಇವತ್ತು ಫ್ರೀಯಾಗಿ ಮೆಡಿಸಿನ್ ಕೊಡ್ತಾರೆ, ಇಲ್ಲೇ ಚೆಕಪ್ ಮಾಡ್ತಾರೆ, ಇನ್ನು ಮುಂದಿನ ಏನಾದ್ರು ಚಿಕಿತ್ಸೆ ಬೇಕಾದ್ರೆ ಅಲ್ಲಿ ಕೂಡ ಫ್ರೀಯಾಗಿ ಮಾಡಿಸ್ಕೊಳ್ಳೋಂತ ಮಾಡ್ತಾರೆ. ಅದರಿಂದ ನೀವೆಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇವತ್ತು ಈ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ, ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಂಡು ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೇಕಾಗಿತ್ತು. ಯಾವುದೋ ತುರ್ತು ಕಾರ್ಯಕ್ರಮದಿಂದ ಅವರು ಕೋಲಾರ ಹೋಗಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಯಿತು. ಅವರ ಪರವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಇವತ್ತು ವಿಶೇಷವಾಗಿ ಮಂಜು ಮತ್ತೆ ನಮ್ಮ ಮುರಳಿ, ಕೆಇಬಿ ಅವರಾದಂತಹ ಸುಬ್ರಹ್ಮಣಿ ಮತ್ತೆ ಸಿದ್ದು ಅವರು ಕೂಡ ಇವತ್ತು ಬಂದು ಇಲ್ಲಿ ಏನು ಅಡಚಣೆ ಆಗಿತ್ತು ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಧರ್ಮಸ್ಥಳದ ಸೂಪರ್ವೈಸರ್ ಆದಂತ ಏನು ನಮ್ಮ ತಾಯಿಗಳು ಆಗಣಿಯವರು ಮತ್ತೆ ನಮ್ಮ ಜ್ಞಾನ ವಿಕಾಸದ ಮೇಡಮ್ ಅವರಾದಂತ ಮಮತಾ ಮೇಡಮ್ ಅವರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೇವಾ ಪ್ರತಿನಿಧಿಗಳು ಬಂದಿದ್ದೀರಾ, ಅದೇ ರೀತಿಯಲ್ಲಿ ಒಕ್ಕೂಟದ ಅಧ್ಯಕ್ಷರು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನಗೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.